ಅಂದ್ರೆ ನಮ್ಮ ಯಥಾರ್ಥವಾದ ಜ್ಞಾನ ಉಂಟಾಗ್ತದೆ. ನಾನು ಪರಮಾತ್ಮನಿದ್ದೇನೆನ್ನುವಂತ, ನಾನು ಈಶ್ವರನಿದ್ದೇನೆನ್ನಂತ, ಈಶ್ವರನು ಆನಂದ ರೂಪ, ನಾನು ಕೂಡ ಆನಂದ ರೂಪವಾಗಿ ಇದ್ದೇನೆ ಅನ್ನುವಂತ ಯಥಾರ್ಥವಾದ ಜ್ಞಾನ ಆಗ್ತದಂತ. ಈ ಒಂದು ಮಲ ವಿಕ್ಷೇಪ ದೋಷಗಳನ್ನ ಕರ್ಮ ಉಪಾಸನೆಗಳಿಂದ ನಿವಾರಿಸಿಕೊಂಡು ಇವು ಎಲ್ಲಿ ನಿವಾರಣೆ ಆಗ್ತಾವಂದ್ರೆ ಮಲದೋಷ ಅನ್ನುವಂತ ಪಾಪದ ದೋಷಗಳ ನಿವೃತ್ತಿ ಆಗ್ಬೇಕಾಗಿದ್ರೆ ನಿಜಗುಣರು ಹೇಳಿದಂತೆ ದುರಿತ ಕರ್ಮವನ್ನವಲ್ಲದಿರೋ ಪುಣ್ಯವನ್ನೇ ಮಾಡು. ಕರ್ಮ ಉಪಾಸನೆಗಳಿಂದ ನಿವಾರಿಸಿಕೊಂಡು ಆವರಣ ದೋಷವನ್ನ ಎದರಿಂದ ನಿವೃತ್ತಿ ಮಾಡಿಕೊಳ್ಳಬೇಕು ಅಂದ್ರೆ ಬ್ರಹ್ಮಜ್ಞಾನದಿಂದಲೇ ಕಳೆದುಕೊಳ್ಳಬೇಕು. ಏನ್ ಹೇಳಿದ್ರಮ್ಮ, ಬ್ರಹ್ಮಜ್ಞಾನದಿಂದಲೇ ಇದನ್ನ ಕಳೆದುಕೊಳ್ಳಬೇಕು ವಿನಃ ಇನ್ನೊಂದು ಸಾಧನ ಇದಕ್ಕೆ ಅಲ್ಲ. ಅದಕ್ಕೆ ಅವರು ಮಹಾತ್ಮರು ತಪಸ ಬ್ರಹ್ಮ ವಿಜ್ಞಾಸಸ್ವ ಬ್ರಹ್ಮ ವಿದಾಪ್ನೋತಿ ಪರಂ ಅಂತ ಕೆಲವು ಮಾತುಗಳಿಂದ ಹೇಳ್ತಾರ. ಈ ತಪಸ ಅಂದ್ರೆ ಮನನ ನಿಧಿಧ್ಯಾಸಯುಕ್ತವಾದ ತಪಸ್ಸಿನಿಂದ, ಬ್ರಹ್ಮ ಅಂದ್ರೆ ಪರಬ್ರಹ್ಮವನ್ನ, ವಿಜಿಜ್ಞಾಸಸ್ವ ಅಂದ್ರೆ ವಿಶೇಷವಾಗಿ ಅರಿತುಕೊಳ್ಳಲಿಕ್ಕೆ ಇಚ್ಛಿಸುವೆಯಾಗಲಿ ಆ ಬ್ರಹ್ಮವಿತ್ತಂದ್ರವು ಬ್ರಹ್ಮ ವಿಜ್ಞಾಪೋತಿ ಪರಂ ಅಂದ್ರೆ ಬ್ರಹ್ಮವನ್ನ ತಿಳ್ಕೊಂಡವನು, ಪರಂ ಅಂದ್ರೆ ಪರಬ್ರಹ್ಮವನ್ನ, ಆಪ್ನೋತಿ ಅಂದ್ರೆ ಹೊಂದುತ್ತಾನೆ. ಕಾರಣ ಬ್ರಹ್ಮ ವಿದ್ವೈ ಬ್ರಹ್ಮೈ ಭವತಿ ಅಂತ ಶ್ರುತಿ. ಬ್ರಹ್ಮ ವಿದ್ವ ಬ್ರಹ್ಮೈ ಭವತಿ. ಬ್ರಹ್ಮಜ್ಞಾನಿಯನ್ನ ತಿಳ್ಕೊಂಡ್ರೆ ಅವನು ಬ್ರಹ್ಮನೇ ಆಗುತ್ತಾನೆ ಅಂತ ಹೇಳ್ತಾ ಬಂದು. ಅಂದ್ರೆ ಇಲ್ಲಿ ಹೇಳ್ತಕ್ಕಂತ ಮಾತು ಆವರಣ ದೋಷ ಮಾತ್ರ ಕರ್ಮದಿಂದ ನಾಶ ಆಗೋದಿಲ್ಲ, ಉಪಾಸನೆಯಿಂದ ನಾಶ ಆಗೋದಿಲ್ಲ, ಅದು ಬ್ರಹ್ಮಜ್ಞಾನದಲ್ಲೇ ಕಳೆದುಕೊಳ್ಳಬೇಕು ಅಂದಾಗ ಆ ಬ್ರಹ್ಮಜ್ಞಾನ ಎಂದ್ರೆ ಏನು? ಯಾವುದಕ್ಕೆ ಬ್ರಹ್ಮಜ್ಞಾನ ಅನ್ನಬೇಕು, ಯಾವುದಕ್ಕೆ ಈ ಪ್ರಪಂಚದ ಜ್ಞಾನ ಬೇಕು? ಅದರಲ್ಲಿ ಈಗ ಮಾಡುವಂತ ಪ್ರಶ್ನೆ ಬ್ರಹ್ಮಜ್ಞಾನವೆಂದರೇನು? ಆ ಬ್ರಹ್ಮಜ್ಞಾನದಲ್ಲಿ ಎಷ್ಟು ಪ್ರಕಾರವಂತ ಕೇಳಿದಾಗ ಉತ್ತರವನ್ನು ಹೇಳ್ತಾರ. ತನ್ನ ಸ್ವರೂಪವನ್ನ ಇದ್ದಕ್ಕೆ ಇದ್ದಂತೆ ತಿಳಿಯುವುದೇ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಅಂದ್ರೆ ಬೇರೆ ಏನಿಲ್ಲಮ್ಮ, ಇದ್ದಕ್ಕ ಇದ್ದಂತೆ ತಿಳಿಯುವುದೇ ಬ್ರಹ್ಮಜ್ಞಾನ. ಇದರಲ್ಲಿ ಮತ್ತು ಎರಡು ವಿಧ, ಇದರಲ್ಲಿ ಎರಡು ಪ್ರಕಾರ. ಒಂದನೆಯದು ಪರೋಕ್ಷ ಬ್ರಹ್ಮಜ್ಞಾನ ಅಂತ ಒಂದು, ಅಪರೋಕ್ಷ ಬ್ರಹ್ಮಜ್ಞಾನ ಅಂತ ಮತ್ತೊಂದು. ಅದಕ್ಕೆ ಬೇರೆ ಬೇರೆ ಶಬ್ದಗಳಲ್ಲಿ ದೃಢಜ್ಞಾನ ಅಂತಲೂ ಬರ್ದಾರ,
ಅದೃಢ ಜ್ಞಾನ ಅಂತಾನು ಬರ್ತಾರೆ. ಹ್ಮ್ ಸಾಮಾನ್ಯವಾಗಿ ಶಾಸ್ತ್ರ ಹೇಳುವವರಿಗೂ ಹ್ಮ್ ಕೇಳುವವರಿಗೂ ಹ್ಮ್ ಬ್ರಹ್ಮಜ್ಞಾನ ಆಗ್ತದೆ. ಹ್ಮ್ ಅಂದ್ರೆ ಬ್ರಹ್ಮ ಅಂದ್ರೆ ಹಿಂಗೆ ಇರ್ತದ, ಹ್ಮ್ ಆತ್ಮ ಅಂದ್ರೆ ಇದಕ್ಕೆ ಅಂತಾರ, ಬ್ರಹ್ಮ ಅಂತ ಇದಕ್ಕೆ ಅಂತಾರ, ಪರಮಾತ್ಮ ಅಂತ ಇದಕ್ಕೆ ಅಂತಾರ, ಜೀವಾತ್ಮ ಅಂತ ಇದಕ್ಕೆ ಅಂತಾರ ಅಂತ ಅರ್ಥ ಆಗ್ಬೋದು. ಆದ್ರೆ ಅನುಭವ ಆದಾಗ ಮಾತ್ರ ಇದು ಮೋಕ್ಷ ಆಗ್ತದೆ. ಅರ್ಥಜ್ಞಾನ ಎಲ್ಲರಿಗೆ ಆಗ್ತದ, ಹೇಳೋರಿಗೆ ಆಗ್ತದ, ಕೇಳೋರಿಗೆ ಆಗ್ತದ. ಅನುಭವ ಜ್ಞಾನ ಆಗ್ಬೇಕು. ಆ ಅನುಭವ ಜ್ಞಾನದಲ್ಲಿ ಅದೃಢ ಜ್ಞಾನ, ಇನ್ನೊಂದು ಸದೃಢ ಜ್ಞಾನ. ಅದಕ್ಕೆ ಇಲ್ಲಿ ಪರೋಕ್ಷ ಬ್ರಹ್ಮಜ್ಞಾನ, ಅಪರೋಕ್ಷ ಬ್ರಹ್ಮಜ್ಞಾನ ಎರಡು ವಿಧ ಅಂದಾಗ ಪರೋಕ್ಷ ಬ್ರಹ್ಮಜ್ಞಾನ ಎಂದರೇನು? ಅದಕ್ಕೆ ಸತ್ತು ಚಿತ್ತು ಆನಂದ ರೂಪನಾದ ಬ್ರಹ್ಮ ನಾನು ಕೂಡಿದೆ ಎಂದು ತಿಳಿಯುವುದು, ಅಥವಾ ಸತ್ತು ಚಿತ್ತು ಆನಂದ ರೂಪನಾದ ಬ್ರಹ್ಮ ಅನ್ನುವಂಥದ್ದು ಒಂದು ಆದ, ಒಂದು ಇದೆ ಅಂತ ತಿಳಿಯುವುದೇ ಪರೋಕ್ಷ ಬ್ರಹ್ಮಜ್ಞಾನ. ಇನ್ನೊಂದು ಇಂಥ ಪರೋಕ್ಷ ಬ್ರಹ್ಮಜ್ಞಾನವು ಹೇಗೆ ಆಗುತ್ತದೆ ಮತ್ತು ಅದು ಯಾವಾಗ ಪೂರ್ಣವಾಗುತ್ತದೆ ಅಂತ ಅಂದ್ರೆ, ಯಾರು ಸದ್ಗುರು ಮತ್ತು ಸತ್ಶಾಸ್ತ್ರಗಳಲ್ಲಿ ನಂಬಿಕೆ ಅಥವಾ ವಿಶ್ವಾಸ ಇಡುವುದರಿಂದ ಅಂಥವರಿಗೆ ಪರೋಕ್ಷ ಬ್ರಹ್ಮಜ್ಞಾನ ಉಂಟಾಗ್ತದೆ. ಯಾರೆಲ್ಲ ಸದ್ಗುರು ಸತ್ಶಾಸ್ತ್ರ, ಸದ್ಗುರು ಅಂದ್ರೆ ಅಂಥ ಬ್ರಹ್ಮ ವಿದ್ಯೆ ಬ್ರಹ್ಮೈ ಭವತಿ ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು, ಮತ್ತು ಆತ ಹೇಳುವಂತ ಯಥಾರ್ಥವಾದ ವೇದದ ಅಂತ್ಯಭಾಗವನ್ನ ಆ ಜ್ಞಾನದೇವತು ಕೈವಲ್ಯ ಅನ್ನುವಂತ ಶಾಸ್ತ್ರಗಳಲ್ಲಿ ಅಂತಹ ಗುರುಗಳಲ್ಲಿ ನಂಬಿಕೆ ಅಥವಾ ವಿಶ್ವಾಸ ಇಡುವುದರಿಂದ, ನಂಬಿಕೆ ಅಂದ್ರೆ ವಿಶ್ವಾಸ ಅಂದ್ರೆ ಶ್ರದ್ಧೆ ಅಂದ್ರೆ ಒಂದೇ, ಇದರಿಂದ ಪರೋಕ್ಷ ಬ್ರಹ್ಮಜ್ಞಾನ ಉಂಟಾಗುತ್ತದೆ. ಮತ್ತು ಸದ್ಗುರು ಸತ್ಶಾಸ್ತ್ರಗಳಲ್ಲಿ ಇಟ್ಟಿರುವ ವಿಶ್ವಾಸವು ದೃಢವಾದಾಗ ಇದು ಪರೋಕ್ಷ ಬ್ರಹ್ಮಜ್ಞಾನ ಪೂರ್ಣ ಆಗ್ತದೆ. ಇದು ಪೂರ್ಣ ಆಗ್ತದೆ. ಆವಾಗ ನಂಬಿಕೆ ಇರಬೇಕು, ಆ ದೃಢ ಆಗ್ಬೇಕು, ಆವಾಗ ಇದು ಪೂರ್ಣ ಆಗ್ತದಂತ. ಮತ್ತೆ ಈ ಪರೋಕ್ಷ ಬ್ರಹ್ಮಜ್ಞಾನದಿಂದಾಗುವ ಪ್ರಯೋಜನವೇನು? ಇಷ್ಟೆಲ್ಲ ಸದ್ಗುರು ಸತ್ಶಾಸ್ತ್ರ ವಿಶ್ವಾಸ ಉಪೋದ್ಘತವಾಗಿರ್ತಕ್ಕಂಥ ಇಷ್ಟೆಲ್ಲಾ ವಿಷಯಗಳನ್ನ ತಿಳಿದುಕೊಂಡ ಮೇಲೆ ನಮಗೆ ಆಗುವ ಲಾಭವೇನು ಅಂದರೆ ಅದಕ್ಕೆ ಉತ್ತರ, ಪರೋಕ್ಷ ಬ್ರಹ್ಮ ಜ್ಞಾನದಿಂದ ಅಸತ್ಪಾದಕ ಆವರಣದ ನಿವೃತ್ತಿ ಆಗುತ್ತದೆ. ಅಸತ್ಪಾದಕ ಆವರಣ ಇವು ಶಾಸ್ತ್ರ ಶಬ್ದಗಳು, ಅದು ನಿವೃತ್ತಿ ಆಗ್ತದೆ. ಅಂದ್ರೆ ಏನ್ ತಿಳ್ಕೋಬೇಕ್ರಿ ನಾವು ಅಂದ್ರೆ,
ಸತ್ ವಿರುದ್ಧವಾದ ಶಬ್ದ ಅಸತ್. ಹ್ಮ್ ಹ್ಮ್ ಅಸತ್ ಅಂದ್ರೆ ಇಲ್ಲದೆ ಇರುವುದು. ಹ್ಮ್ ಯಾವುದಿಲ್ಲ ಈಗ ಹ್ಮ್ ದೇಹ ಅನ್ನುವಂಥದ್ದು ಜಗತ್ ಅನ್ನುವಂಥದ್ದು ಇರೋದಿಲ್ಲ ಅಂತ. ಇಲ್ಲದ ವಸ್ತು ಏನಾವ ಅವೆಲ್ಲ ನಿವೃತ್ತಿ ಆಗ್ತಾವ. ಇರ್ಲಾದವೆಲ್ಲ ಭಾವದಿಂದ ಹೋಗ್ಬಿಡ್ತಾವು. ಅಪಾದಕ ಎಂದರೆ ಇಲ್ಲದ ವಸ್ತುಗಳನ್ನು ತಿಳಿಯುವುದಕ್ಕೆ ಅಪಾದಕ ಅಂತ. ಯಾವುದು ಇಲ್ಲ ಇರಲಾರ್ದನ್ನ ತಿಳಿಯುವುದಕ್ಕೆ ಅಪಾದಕ. ನಾವ್ ಇಲ್ಲಿವರೆಗೆ ಏನ್ ತಿಳ್ಕೊಂಡಿವಿ ಅಂದ್ರೆ ಅಸತ್ವಾಪಾದಕ ತಿಳ್ಕೊಂಡಿವಿ ವಿನಃ ಸತ್ಯವಾದದ್ದು ತಿಳಿಯುವ ಅವಶ್ಯಕತೆ ಇಲ್ಲ. ಅದು ಮೊದಲೇ ನೀವು ಬ್ರಹ್ಮ ಸ್ವರೂಪ ಇದ್ದಿ. ಅದರ ಮೇಲೆ ಅಸತ್ಯವನ್ನು ತಿಳಿದುಕೊಳ್ಳಲಿಕ್ಕೆ ಇದು ಪ್ರಯೋಜನ ಆಯ್ತು. ಹಾಗೆ ತಿಳಿಯುವುದು ದೇವರಿಲ್ಲೆಂಬ ನಾಸ್ತಿಕ ಭಾವನೆ ಹೋಗಿ ದೇವರಿದ್ದಾನೆ ಎಂಬ ಆಸ್ತಿಕ ಭಾವನೆ ಉಂಟಾಗುವುದು. ಎಷ್ಟು ಮಂದಿ ಹೇಳ್ತದ್ರು ದೇವರಿದ್ದಾನು, ಪರಮಾತ್ಮ ಇದ್ದಾನು, ಬ್ರಹ್ಮ ಇದ್ದಾನ, ಎಲ್ಲಾ ಹೇಳಿದ್ರು ಕೂಡ ಅವನಿಗೇನಾಯ್ತು ಆಸ್ತಿಕ ಭಾವನೆ ಉಂಟಾಯ್ತು. ಆ ಆಸ್ತಿಕ ಭಾವನೆ ಉಂಟಾಗುವುದೇ ಇದರಿಂದ ಪ್ರಯೋಜನ ಅಂತ. ನಾಸ್ತಿಕರು ಅಂದ್ರೆ ದೇವರಿಲ್ಲ ಅಂತ ವಾದ ಮಾಡೋದು. ಆಸ್ತಿಕರಂದ್ರು ದೇವರಿದ್ದಾನೆ ಎನ್ನುವರು. ಇಲ್ಲಿವರೆಗೂ ಅನಂತ ಸಂಶಯ ಇತ್ತು. ಈಗ ಒಬ್ಬ ದೇವನಿದ್ದಾನೆ, ಪರಮಾತ್ಮನಿದ್ದಾನೆ ಎನ್ನುವಂತ ಆಶಾಭಾವ ಉಂಟಾಯ್ತು ನೋಡಿ. ಇದೇ ಇದರ ಪ್ರಯೋಜನ. ಇದರಿಂದ ತತ್ವಮಸಿ ಮಹಾವಾಕ್ಯದಲ್ಲಿನ ತತ್ವದ ವಿಚಾರವನ್ನ ತಿಳಿಸಿಕೊಡುತ್ತದೆ. ಏನಮ್ಮ ತತ್ವ ತ್ವಮ್ಮು ಹಸಿ ಅಂತಕ್ಕಂಥ ಮಹಾವಾಕ್ಯ ತತ್ಪದದ ಬಗ್ಗೆ ಆ ಪರಮಾತ್ಮ ನೀನು ಇದ್ದಿ ಎನ್ನುವಂತ ಭಾವದಲ್ಲಿ ಆ ಮಹಾವಾಕ್ಯದ ತತ್ವದ ವಿಚಾರವನ್ನು ತಿಳಿಸಿಕೊಡ್ತಾನೆ. ತತ್ ಅಂದ್ರೆ ಪರಮಾತ್ಮನ ಲಕ್ಷಣವನ್ನ, ಪರಮಾತ್ಮನ ಸ್ವರೂಪವನ್ನ ಈ ತಿಳಿಸಿಕೊಡುವಂತ ಪ್ರಯೋಜನ ನಮಗುಂಟಾಗುತ್ತದೆ ಅಂತ ಇಲ್ಲಿ ಏನ್ ಹೇಳಿದ್ರಮ್ಮ, ಪರೋಕ್ಷ ಬ್ರಹ್ಮಜ್ಞಾನದ ಬಗ್ಗೆ ಹೇಳಿದ್ರು. ಬ್ರಹ್ಮಜ್ಞಾನ ಅಂದ್ರೆ ಏನು, ಎಷ್ಟು ವಿಧ ಅಂದ್ರು. ಬ್ರಹ್ಮಜ್ಞಾನ ಅಂದ್ರೆ ಇದ್ದಕ್ಕೆ ಇದ್ದಂತೆ ತಿಳಿಯುವುದಂದ್ರು. ಮತ್ತೆ ಇದರಲ್ಲಿ 2 ಭಾಗ ಅಂದ್ರು. ಅದು ಪರೋಕ್ಷ ಬ್ರಹ್ಮಜ್ಞಾನ ಅಂತ ಇಲ್ಲಿವರೆಗೆ ಹೇಳಿದ್ರು. ಇನ್ನ 2ನೆಯ ಅಪರೋಕ್ಷ ಬ್ರಹ್ಮಜ್ಞಾನ ಅಂದು ಉಳಿತಾ ಇರುತ್ತೆ. ಆ ಅಪರೋಕ್ಷ ಬ್ರಹ್ಮಜ್ಞಾನವೆಂದರೆ ಏನು ಅಂದರೆ ಸಚ್ಚಿದಾನಂದ ರೂಪ ಬ್ರಹ್ಮವೇ ತಾನೆಂದು ತಿಳಿಯುವುದೇ ಅಪರೋಕ್ಷ ಬ್ರಹ್ಮಜ್ಞಾನ. ಏನಮ್ಮ, ಸಚ್ಚಿದಾನಂದ ಸತ್ತು ಚಿತ್ತು ನಿತ್ಯ ಆನಂದ ಪೂರ್ಣನಾದ ಆ ಬ್ರಹ್ಮ ಅಂತ ಹೇಳ್ತು. ಎದರಿಂದ ಹೇಳ್ತಮ್ಮ ಅಂದ್ರೆ ಪರೋಕ್ಷ ಬ್ರಹ್ಮಜ್ಞಾನದಿಂದ, ತತ್ವವಿಷಿ ಮಹಾವಾಕ್ಯದಿಂದ, ಸದ್ಗುರು ಸತ್ಶಾಸ್ತ್ರಗಳಿಂದ ಏನಾಯ್ತ್ರಿ ಅಂದ್ರೆ ಬ್ರಹ್ಮ ಜ್ಞಾನ ಆಯ್ತು. ತಿಳಿಕ್ ಬಂತದು. ತಿಳಿದ ಮೇಲೆ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಆ ಬ್ರಹ್ಮವೇ ಯಾವುದನ್ನ ತಿಳಿದೇವಿಲ್ಲಮ್ಮ, ಆ ತಿಳಿದಂತ ಬ್ರಹ್ಮವೇ ನಾನೆಂದು ತಿಳಿಯುವುದೇ ಅಪರೋಕ್ಷ ಬ್ರಹ್ಮಜ್ಞಾನ. ಆ ಬ್ರಹ್ಮನೇ ನಾನಿದ್ದೇನೆ.
ಪರೋಕ್ಷ ಮತ್ತು ಅಪರೋಕ್ಷ ಬ್ರಹ್ಮಜ್ಞಾನಕ್ಕೆ ದೃಷ್ಟಾಂತ ಏನ್ರಿ ಅಂತ ಕೇಳಿದ್ರೆ ಸಣ್ಣ ದೃಷ್ಟಾಂತ ಕೊಡ್ತಾರ. ಒಬ್ಬ ರೋಗಿ ಡಾಕ್ಟರ್ ಬಳಿ ಬಂದು ತನಗೆ ಹೊಟ್ಟೆ ನೋವು ಅಂತ ಅಂದಾಗ ಅದನ್ನು ವೈದ್ಯರು ಪರೀಕ್ಷಿಸಿ ತಿಳಿಯುತ್ತಾರೆ. ಆಕೆ ಹೊಟ್ಟೆ ನೋವು ಅಂತ ಬಂದಾಳ. ನಿನಗೆ ಏನಾಗಿದೆ ಅಂದ್ರೆ ಮತ್ತೆ ಹೊಟ್ಟೆ ನೋವು ಆಗಿದೆ ಅಂತಾನೆ ಹೇಳ್ತಾಳೆ. ಇಷ್ಟು ಹೇಳಿದ ತಕ್ಷಣ ವೈದ್ಯ ಔಷಧವನ್ನು ಕೊಡಂಗಿಲ್ಲ. ಆತ ಆ ವ್ಯಕ್ತಿಯನ್ನ ಚೆನ್ನಾಗಿ ಪರೀಕ್ಷಿಸಿ ಹಲೋ ಆ ವೈದ್ಯ ಮತ್ತೆ ಪರೀಕ್ಷೆ ಮಾಡ್ತಾರಲ್ಲ ರೋಗಿಯನ್ನು, ಆಗ ಅವರಿಗೆ ಹೊಟ್ಟೆ ನೋವಿನ ಪರೋಕ್ಷ ಜ್ಞಾನ ಆಗ್ತದೆ. ಪರೋಕ್ಷ ಹೌದು ಹೊಟ್ಟೆ ನೋವು ಇರ್ತದ ಒಳಗ ಅಂತ ಗೊತ್ತಾಗ್ತದೆ ವೈದ್ಯನಿಗೆ. ಇದು ಸರಿ, ಆ ಹೊಟ್ಟೆ ನೋವು ಅಂದ್ರೆ ಇದರಿಂದ ಈ ತರ ವ್ಯತ್ಯಾಸ ಆಗ್ತದ, ಈ ತರ ನೋವು ಆಗ್ತವೆ, ಈ ಲಕ್ಷಣ ಇದ್ರೆ ಇದಕ್ಕೆ ಹೊಟ್ಟೆ ನೋವು ಅಂತ ಅವರೊಂದು ಶಬ್ದದಿಂದ ಕರೆದ್ರು. ಅದು ಗೊತ್ತಾಯ್ತು ನಮ್ಗೆ ಇವ್ರಿಗೆ ಹೊಟ್ಟೆ ನೋವಾದಂತ. ಇದಕ್ಕೇನು ಪರೋಕ್ಷ ಜ್ಞಾನ. ಯಾಕಂದ್ರೆ ಅವರಿಗೆ ಆದದ್ದು ತಿಳಿದ ವಿನಃ ತನಗ ಹೊಟ್ಟೆ ನೋವಿನ ಜ್ಞಾನ ಆಗಿಲ್ಲ. ಅದರ ನೋವು ತನಗೆ ಪ್ರತ್ಯಕ್ಷ ಆಗಿಲ್ಲ. ಆದರೆ ಮತ್ತೊಂದು ದಿನ ಆ ಹೊಟ್ಟೆ ನೋವು ವೈದ್ಯನಿಗೆ ಬರುತ್ತದೆ. ಆಗ ಆ ವೈದ್ಯನಿಗೆ ಹೊಟ್ಟೆ ನೋವಿನ ಅಪರೋಕ್ಷ ಜ್ಞಾನ ಆಗ್ತದೆ ನೋಡಿ. ಅನುಭವ ಜ್ಞಾನ ಆಗ್ತಿರ್ತದೆ. ಮೊದಲು ಅದೇ ಹೊಟ್ಟೆ ನೋವೇ ಗೊತ್ತಾಗ್ಯದ, ಅರ್ಥ ಆಗ್ಯದ, ಆದ್ರೆ ತನಗಾಗಿಲ್ಲ ಅಂತ. ಅದು ಅವರಿಗೆ ಆಗಿತ್ತು. ತನಗ ನಿಜವಾದ ಹೊಟ್ಟೆ ಪರೋಕ್ಷವಾಗಿರ್ತಕ್ಕಂಥದ್ದೇ ಹೊಟ್ಟೆ ನೋವು ಆ ವೈದ್ಯನಿಗೆ ದೃಢವಾದಂತೆ, ಇದಕ್ಕೇನು ಅಪರೋಕ್ಷ ಜ್ಞಾನವಾದಂತೆ. ಈ ರೀತಿ ಇಂಥ ಒಂದು ಪರೋಕ್ಷ ಮತ್ತು ಅಪರೋಕ್ಷ ಜ್ಞಾನವನ್ನ ಯಾವುದರಿಂದ ಉಂಟಾಗುತ್ತದೆ, ಎಲ್ಲಿಂದ ಯಾವುದರಿಂದ ನಿಮಗೆ ಆಗುತ್ತದೆ ಅಂತ ಅಂದ್ರೆ, ಅಪರೋಕ್ಷ ಬ್ರಹ್ಮಜ್ಞಾನವು ಯಾವುದರಿಂದ ಉಂಟಾಗುತ್ತದೆ ಎಂದರೆ ಅದಕ್ಕೆ ಉತ್ತರ ಶ್ರೀ ಗುರು ಮುಖದಿಂದ ತತ್ವಮಶ್ಯಾದಿ ಮಹಾವಾಕ್ಯವನ್ನು ಶ್ರವಣ ಮಾಡುವುದರಿಂದ, ಮನನ ಮಾಡುವುದರಿಂದ, ನಿಧಿಧ್ಯಾಸನ ಪರ್ಯಂತರದಿಂದ ಅಪರೋಕ್ಷ ಬ್ರಹ್ಮಜ್ಞಾನವಾಗುತ್ತದೆ. ಯಾರಿಂದಮ್ಮ? ಶ್ರೀ ಗುರು ಮುಖದಿಂದ ಅಂದ್ರ ಅವರು ಯಾರೋ ಬರೆದಂತ ಗ್ರಂಥದ ಮುಖ ಅಂತಂತ ಹೇಳಿಲ್ಲ. ಶ್ರೀ ಗುರು ಮುಖದಿಂದನೇ ತತ್ವಮಶ್ಯಾದಿ ಮಹಾವಾಕ್ಯ ಅಂದ್ರು. ಮತ್ತೆ ಆ ಚಾಂದೋಗ್ಯ ಉಪನಿಷತ್ತಿನ ಮಹಾವಾಕ್ಯವನ್ನ ಶ್ರವಣ ಮಾಡುವುದರಿಂದ ಅಂದ್ರು. ಅಂದ್ರೆ ಆ ಮಹಾವಾಕ್ಯದ ವಿಚಾರವನ್ನು ಮಾಡುವುದರಿಂದ, ಮತ್ತೆ ಕೈಯಲ್ಲಿ ದಾರ ಕಟ್ಟೋದ್ರಿಂದ, ಕೊಳ್ಳಲ್ಲಿ ಇನ್ನೊಂದು ಕಟ್ಟೋದ್ರಿಂದ, ಅಥವಾ ಏನೇನೋ ಕಾಯಿ ಕರ್ಪೂರ ಕೊಡೋದ್ರಿಂದ ಈ ಬ್ರಹ್ಮಜ್ಞಾನ ಆಗೋದಿಲ್ಲ ಅಂತ ಅವರೇ ಹೇಳ್ಬಿಟ್ರು.
ಇದು ಎದರಿಂದ ಆಗ್ತದ ಅದಕ್ಕೆ ಫಲ ಬೇರೆ. ಅದಕ್ಕ ಪುಣ್ಯಕ್ಕೆ ಫಲ ಬೇರೆ, ಉಪಾಸನೆಗೆ ಫಲ ಬೇರೆ. ಆದರೆ ವೇದಾಂತ ಶ್ರವಣದಿಂದ ಇದಕ್ಕೆ ಫಲ ಮೋಕ್ಷ. ಈ ರೀತಿ ಬ್ರಹ್ಮಜ್ಞಾನ ಆಗ್ತದೆ. ಈ ಅಪರೋಕ್ಷ ಬ್ರಹ್ಮಜ್ಞಾನವು ಆದರೂ ಕೂಡ ಮತ್ತೆ ಇದರಲ್ಲಿ ನಾನು ಆಗಲೇ ಹೇಳಿದ್ದು ಇಲ್ಲಿ ಹೇಳ್ಯಾರ ನೋಡಮ್ಮ, ಬ್ರಹ್ಮಜ್ಞಾನದಲ್ಲಿ ದೃಢ ಮತ್ತು ಅದೃಢ ಎಂದು ಎರಡು ವಿಧ. ಇದರಲ್ಲಿ ದೃಢ ಒಂದು ಅಂದ್ರೆ ನಿಶ್ಚಯ, ಇನ್ನೊಂದು ಅದೃಢ ಅಂದ್ರೆ ಅನಿಶ್ಚಯ ಅಂತ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಎಂದರೇನು ಅಂದ್ರೆ ಅಂತಃಕರಣದಲ್ಲಿ ಅಸಂಭಾವ, ಅಂತಃಕರಣದಲ್ಲಿ ವಿಪರೀತ ಭಾವಗಳೆಂಬ ದೋಷಗಳು ಇರುವಾಗ ಗುರುಮುಖದಿಂದ ತತ್ವಮಸಿ ಮಹಾವಾಕ್ಯವನ್ನು ಕೇಳುವುದರಿಂದ ಆಗುವ ಜ್ಞಾನವು ಅದೃಢ ಮತ್ತು ಅಪರೋಕ್ಷ ಬ್ರಹ್ಮಜ್ಞಾನ. ಯಾಕೆ ಹಿಂಗಾಯ್ತ್ರಿ? ಅದೃಢ ಯಾಕಾಯ್ತು? ಒಳಗಡೆ ಅಸಂಭಾವನ ವಿಪರೀತ ಭಾವ ಅಲ್ಲ, ಈ ಭಾವಗಳಿಂದ ಕೂಡಿದಾಗ ಆ ಶ್ರೋತ್ರಿಯ ಬ್ರಹ್ಮಸ್ಥ ಗುರುವಿನಿಂದನೇ ಕೇಳಿದಾಗ ಆತ ಹೇಳುವ ತತ್ವಮಸಿ ಮಹಾವಾಕ್ಯವನ್ನೇ ಕೇಳುವುದರಿಂದ ನಮಗೆ ಬ್ರಹ್ಮಜ್ಞಾನ ಆಗ್ತದೆ. ಆದ್ರೆ ಅದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಕಾರಣ ಒಂದು ಗಡಿಗೆಯಲ್ಲಿ ಅಥವಾ ಮಡಿಕೆಯಲ್ಲಿ ಶುದ್ಧವಾದಂತ ಕೊಡ ಇದೆ, ಬಹಳ ಸ್ವಚ್ಛ ಇದೆ, ಪ್ರತಿನಿತ್ಯ ಅದರಲ್ಲಿ ನೀರು ತರುತ್ತೀವಿ. ನಿತ್ಯ ಬಳಸುವ ಪದಾರ್ಥಗಳಲ್ಲಿ ಬಹಳ ಮಲಿನತ್ವ ಇರೋದಿಲ್ಲ. ಹಾಗೆ ಆ ಒಂದು ದಿನ ಕೊಡವನ್ನ ಖಾಲಿಯಾದಾಗ ಅದನ್ನ ತುಂಬಿಕೊಂಡು ಬರ್ಲಿಕ್ಕೆ ಒಬ್ಬ ನದಿಗೆ ಹೋದ ಅಥವಾ ಬಾವಿಗೆ ಹೋದ. ಬಾವಿಯಲ್ಲಿ ಶುದ್ಧವಾದ ನೀರನ್ನೇ ಕೊಡದಲ್ಲಿ ತುಂಬ್ಯಾನ, ಮನೆಗೆ ಬಂದಾನ, ಕೊಡವನ್ನ ಕೆಳಗೆ ಇಳಿಸಿ ಆ ಕೊಡದೊಳಗಿನ ನೀರನ್ನ ಕುಡಿಬೇಕು ಅಂತ ತಗೊಂಡ. ಆ ನೀರಿನಲ್ಲಿ ದೋಷ ಇತ್ತು. ಆ ನೀರು ಸ್ವಲ್ಪ ಹೊಲಸಿದ್ದಂಗೆ ಕಂಡವು. ನಿಜವಾಗಿ ವಿಚಾರ ಮಾಡಿದ್ರೆ ಆತ ತಂದ ನೀರು ಶುದ್ಧವಾದ ನೀರೇ, ಅದರಲ್ಲಿ ಬಹಳ ಶುದ್ಧ ಇದ್ವು, ಅಶುದ್ಧ ನೀರಲ್ಲ. ಮನೆಗೆ ಬಂದು ನೋಡಿದ್ರಾಗ ಅವು ಅಶುದ್ಧ ಆಗಿದ್ರಿ. ಮಧ್ಯದಲ್ಲಿ ಏನೇನ ಆಗಿದೆ? ಏನು ಆಗಿಲ್ಲ ಅಂತ. ಕೊಡದಲ್ಲಿ ಖಾಲಿ ಮಾಡ್ಕೊಂಡು ಹೋಗಿದ್ರು ಕೂಡ ಆ ಕೊಡದೊಳಗೆ ನಿನ್ನೆ ಹಿಂದಿನ ದಿನದ ನಿಂತ ನೀರು ಪೂರ್ತಿ ಹೋಗಿದ್ದಿಲ್ಲ, ಎಲ್ಲೋ ಒಂದು ಸ್ವಲ್ಪ ಉಳ್ಕೊಂಡಿತ್ತು. ಆ ಸ್ವಲ್ಪ ತಳಕ್ಕೆ ಕುಂತಂತ ಕಸದ ರಾಶಿ ಹೊರಗಡೆಯಿಂದ ಶುದ್ಧವಾದ ನೀರು ತುಂಬಿದ್ರು ಕೂಡ ಆ ಸ್ವಲ್ಪ ಕಸ ಅನ್ನುವಂಥದ್ದೇ ಇಡೀ ನೀರನ್ನೇ ಅದು ಕೆಡಿಸ್ತದಂತ. ಆ ನೀರನ್ನ ಕಲ್ಮಶ ಮಾಡ್ತದೆ. ಅದರಂತೆ ನಮ್ಮಲ್ಲಿ ಇರುವಂತ ಅಸಂಭಾವನೆ, ವಿಪರೀತ ಭಾವನೆ ಸ್ವಲ್ಪ ಇಟ್ಕೊಂಡು ಶಾಸ್ತ್ರ ಕೇಳಿದಿವಂದ್ರೆ ಆವಾಗ ನಮ್ಗೆ ಏನಾಗ್ತದಂದ್ರೆ ಬ್ರಹ್ಮಜ್ಞಾನ ಆಗ್ತದ. ಎಂಥದ್ದು? ಅಪರೋಕ್ಷ ಬ್ರಹ್ಮಜ್ಞಾನ.
ಅದು ತತ್ವಸಿ ಮಹಾವಾಕ್ಯ ಅಂತ. ಆ ಕಾರಣ ಅಧಿಕಾರಿಯಾದವನ ಅಂತಃಕರಣದಲ್ಲಿ ದೋಷವಿದ್ದಾಗಲೂ ಅವನಿಗೆ ಕೆಲವು ದೋಷ ಇತ್ತಂದ್ರೆ ಅವನಿಗೆ ದೃಢ ಜ್ಞಾನ ಆಗೋದಿಲ್ಲ. ಮತ್ತೆ ಭೇದವಾದಿಗಳ ಸಂಘ, ಕೆಲವು ಮಂದಿ ಯಾರು ನೋಡ್ರಿ ಭಕ್ತರು ಉಪಾಸಕರು ಪದೇ 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 ಅವ್ರ ಸಂಘ ಮಾಡೋದ್ರಿಂದ ಅವರಲ್ಲಿ ದೇವರು ಬೇರೆ ನಾನು ಬೇರೆ ಅನ್ನುವಂಥದ್ದೇ ಉಳಿತೈತೆ. ಇಂಥ ಭೇದವಾದಿ ಪಾಮರ ಪುರುಷರ ಸಂಘ ಅಂದ್ರು. ಪಾಮರರು ಅಂದ್ರೆ ಅವರು ತಮ್ಮ ಸ್ವರೂಪವನ್ನ ತಿಳಿಯಲಾಗದ ಅಜ್ಞಾನಿಗಳು. ಅಂತ ಅಜ್ಞಾನಿ ಜೀವಿಗಳ ಸಂಘ ಮತ್ತು ಅವರ ಸಂಸ್ಕಾರ ಅದನ್ನ ಮಾಡಿದಾಗಲೂ ನಮಗೆ ಶ್ರೀ ಗುರುಗಳ ಮುಖದಿಂದ ತತ್ವಮಸಿ ಮಹಾವಾಕ್ಯ ಶ್ರವಣ ಮಾಡಿದಾಗಲೂ ನಾನು ಬ್ರಹ್ಮನೇ ಇದ್ದೇನೆ ಎಂಬ ದೃಢ ಜ್ಞಾನ ಉಂಟಾಗದೆ ನಮ್ಗೆ ಅದೃಢ ಅಪರೋಕ್ಷ ಬ್ರಹ್ಮ ಜ್ಞಾನವೇ ಆಗುತ್ತದೆ. ಅದೇ ನಮ್ಮ ಅದೃಢ ಆಯ್ತು ನೋಡ್ರ, ಸದೃಢ ಆಗ್ಲಿಲ್ಲ. ಯಾಕಂದ್ರೆ ದೋಷ ಅವಲ್ಲ. ಅದಕ್ಕೆ ನಿಜಗುಣರು ಆಗದು ಆಗದು ವರ ವಿವೇಕಿಗೆ ಮುಕ್ತಿ ನೀಗದೆ ಭೂತಾದಿ ಪ್ರತಿಬಂಧಕವನು ಅಂತ ಕವಿಲ ಪದ್ಧತಿಲಿ ಬರೆದ್ರ. ಅದಕ್ಕೆ ಬಸವಾನಂದ ಹೇಳ್ತಿದ್ರು, ಸಣ್ಣ ಹುಡುಗರಿಗೆ ಇದ್ದಷ್ಟು ಬುದ್ಧಿ ಈಗ ಶಾಸ್ತ್ರ ಕೇಳುವಂತ ಅಧಿಕಾರಿಗಳಿಗೆ ಶಿಷ್ಯರಲ್ಲಿ ಇಲ್ಲ ಅಂತಿದ್ರು ಅವ್ರು. ಯಾಕ್ರಿ ಅಂದ್ರೆ ಜಗತ್ತಿನಲ್ಲಿ ಅನಂತ ಸಂಘಗಳು ಉಂಟು. ಆ ಸಂಘಗಳಲ್ಲಿ ಅನಂತ ಅನಂತ ಸಂಸ್ಕಾರಗಳು ಉಂಟು. ಕಳ್ಳನಿಗೆ ಕಳ್ಳತನ ಮಾಡುವುದೇ ಸಂಸ್ಕಾರ. ಅವನು ಸಂಘ ಮಾಡೋ ಏನ್ ಗೊತ್ತಾಗ್ತಾನೋ ಕಳ್ಳತನ ಮಾಡೋದು ಗೊತ್ತಾಗ್ತಾನೆ. ಈಗ ಇಸ್ಪೀಟ್ ಆಡೋದು ಸಂಘ ಮಾಡಿದ್ರೆ ಇಸ್ಪೀಟ್ ಆಡೋದು ಗೊತ್ತಾಗ್ತದೆ. ಕುಡಿಯೋರು ಸಂಘ ಮಾಡೋದ್ರಿಂದ ಕುಡಿಯೋ ಸಂಸ್ಕಾರ ಬೆಳೀತದೆ. ಈಗ ಹುಡುಗರು ಶಾಲೆಯನ್ನು ಕಲಿಯುವಾಗ ಚಿಕ್ಕ ಮಕ್ಕಳವರು LKG ಅಲ್ಲಿ UKG ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಥರ್ಡ್ ಈ ತರ ಬಂದಾಗ ಆ ಹುಡುಗ ಎಷ್ಟು ಬುದ್ಧಿ ಆದಂದ್ರೆ LKG UKG ಓಡ್ತಕ್ಕಂತ ವಿದ್ಯಾರ್ಥಿ ಮಕ್ಕಳು ತಮ್ಮ ಸ್ಕೂಲಲ್ಲಿ ಇರುವಂತ ಹುಡುಗರ ಸಂಘವೇ ಮಾಡ್ತವೆ ವಿನಃ 3ನೇ ತರಗತಿ 4ನೇ ತರಗತಿ 10ನೇ ತರಗತಿ ಓದುವಂತ ವಿದ್ಯಾರ್ಥಿಗಳ ಸಂಘ ಮಾಡೋದಿಲ್ಲ. ಎಷ್ಟು ಬುದ್ಧಿ ಆದ್ರ ಅವಕ್ಕೆ. ಮತ್ತೆ ಕ್ಲಾಸ್ಮೇಟ್ ಅಂದ್ರೆ ಏನ್ ಅವರವರ ತರಗತಿಯ ಯಾರು ಇದ್ದಾರೆ ಫ್ರೆಂಡ್ಸ್ ಅವ್ರ ಜೊತೆ ಸಂಘ ಮಾಡ್ತಾವು. ಮತ್ತೆ ಗೊತ್ತವಕ್ಕ ನಾವು ನಮ್ಮ ಕ್ಲಾಸ್ಮೇಟ್ ಏನಿದ್ದಾರೆ ಅವರೇ ನಮ್ಗ ಗೆಳೆಯರಿರ್ಬೇಕು, ಅವರಲ್ಲೇ ಒಡನಾಟ ಇರಬೇಕು, ಅವರ ಸಂಘವೇ ನಾವು ಮಾಡಬೇಕು ಅಂತ ಅವಕ್ಕ ಅನುಭವ. ಆದ್ರೆ ಇಲ್ಲಿ ಪಾರಮಾರ್ಥದಲ್ಲಿ ಏನಾಗ್ತದ ಒಂದೊಂದ್ ಸಲ ಯಾವ ಕರ್ಮಿಗಳ ಸಂಘವನ್ನ ಯಾವ ಮೋಕ್ಷದ ಅಧಿಕಾರಿ ಮಾಡ್ತಾ ಇದ್ರೆ ಅವರ ಕರ್ಮದ ಸಂಘವೇ ಬೆಳೆತ ಸಂಸ್ಕಾರ. ಅವರು ಮಾಡಿದ್ರೆ ನಾವೆಷ್ಟು ಮಾಡಬೇಕು. ಯಾಕಂದ್ರೆ ಅದು ಆ ಸಂಘ ದೋಷ ಹಂಗಿರ್ತದ. ಮತ್ತೆ ಈಗ ಏನ್ ಮಾಡ್ಬೇಕಂದ್ರೆ ಕರ್ಮಿಗಳ ಸಂಘ ಮಾಡ್ಬೇಕು.